ಎಸ್. ಇನ್ನೊಂದು ಒಳ್ಳೆ ವಿಚಾರ ಏನಪ್ಪಾ ಅಂತಂದ್ರೆ, ಈ ವರ್ಷ ನಾವ್ ಏನ್ ಮಾಡಿದೀವಿ ಅಂದ್ರೆ ಟೋಟಲ್ ನಿಮ್ಗೆ ವರ್ಕ್ ಅನ್ನ ಈಸಿ ಮಾಡಿದೀವಿ. ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ನಿಮ್ಗೆಲ್ಲ ಏನಂತ ಹೇಳ್ತೀವಿ, ದಟ್ ಯು ಶುಡ್ ಲುಕ್ ಇನ್ ಟು ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಹೇಳ್ತೀವಿ. ಬಹಳಷ್ಟು ಕಡೆ ಸರ್ ಪೇಪರ್ ಹೆಂಗೆ, ಪೇಪರ್ ತಗೊಳ್ತೀರಾ, ನೋಡ್ತೀರಾ, ಒಂದ್ಸರಿ ನೋಡ್ತೀರಾ, ಎರಡ್ ಸರಿ ನೋಡ್ತೀರಾ, ಆಮೇಲೆ ನಿಮ್ಗೆ ನೋಡಕ್ಕೆ ಆಗೋದಿಲ್ಲ. ಆಮೇಲೆ ನಾವು ಪೇಪರ್ ನೋಡಿದ್ಮೇಲೆ ಬಹಳಷ್ಟು ಸರಿ ನಾವು ಹೇಳ್ತೀವಿ ನಿಮ್ಗೆ ಆನ್ಸರ್ ಬರ್ಕೊಂಡ್ ಬನ್ನಿ ಅದ್ರ ಮೇಲೆ, ಅಂದ್ರೆ ಏನ್ ಮೇನ್ಸ್ ಕ್ವಶನ್ಸ್ ಮೇಲೆ ಆನ್ಸರ್ ಬರ್ಕೊಂಡ್ ಬನ್ನಿ ಅಂತ ಹೇಳಿ. ಬಹಳ ಜನ ಮಾಡೋದಿಲ್ಲ ಅದನ್ನು. ಯಾಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಯಾಕೆ ಬರೆಯೋಣ, ಹೊಸ ಕ್ವಶನ್ಸ್ ಬರ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ, ಅದರಲ್ಲೇ ಬರೆಯೋಣ ಅಂತೀರಾ. ಕೆಲವರು ಟೆಸ್ಟ್ ಸೀರೀಸ್ ಜಾಯ್ನ್ ಆದವರು ಆನ್ಸರ್ ಬರೀತೀರಾ, ವ್ಯಾಲ್ಯೂಯೇಷನ್ ಮಾಡ್ಕೊಳ್ತೀರಾ, ಫೀಡ್ಬ್ಯಾಕ್ ತಗೋತೀರಾ, ಅದು ಓಕೆ. ಬಟ್ ಪಾಯಿಂಟ್ ಹಿಯರ್ ಇಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿ ಎಷ್ಟು ನೋಡ್ತೀರಾ ಅಷ್ಟು ನಿಮಗೆ ಈ ಎಕ್ಸಾಮ್ ಡಿಮಾಂಡ್ ಏನಿದೆ ಅನ್ನೋದು ಅರ್ಥ ಆಗುತ್ತೆ. ಈ ಎಕ್ಸಾಮ್ ಡಿಮಾಂಡ್ ಅರ್ಥ ಮಾಡ್ಕೊಂಡಾಗ ದೆನ್ ನನಗೆ ಯು ಕ್ಯಾನ್ ಗೆಟ್ ಇನ್ ಟು ದಿ ಫೈನಲ್ ಲಿಸ್ಟ್. ಸೊ ಇದೇ ವರ್ಕ್ ಅನ್ನ ನಾವು ಅದನ್ನ ಈಸಿ ಮಾಡಿದ್ವಿ. ಈಗ ಏನ್ ಮಾಡಿದೀವಿ, ನಾವು ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ ಅನ್ನ ಸೆಗ್ರಿಗೇಟ್ ಮಾಡಿ, ಅಂದ್ರೆ ಪೇಪರ್ 1 ತಗೊಂಡ್ರೆ ನಿಮ್ಗೆ 3 ಸೆಕ್ಷನ್ಸ್ ಬರುತ್ತೆ: ಹಿಸ್ಟ್ರಿ, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಮತ್ತೆ ಎಕನಾಮಿ. ಸೊ ಈ 3 ಸಬ್ಜೆಕ್ಟ್ಸ್ ಗಳಲ್ಲಿ ಈ 3 ಸಬ್ಜೆಕ್ಟ್ಸ್ ಕ್ವಶನ್ಸ್ ನಾನು ಸೆಗ್ರಿಗೇಟ್ ಮಾಡಿದ್ವಿ. ಸೆಗ್ರಿಗೇಟ್ ಮಾಡೋದಲ್ದೇನೆ ಇದ್ರ ಜೊತೆಗೆ ನಿಮ್ಗೆ ಮಾಡೆಲ್ ಆನ್ಸರ್ಸ್ ಗಳನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಇವತ್ತು ನಾವು ಅದನ್ನ ಫಾರ್ ದಿ ಬೆನಿಫಿಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್, ಎಲ್ಲಾರ್ಗೂ ಹೆಲ್ಪ್ ಆಗ್ಲಿ, ಎಲ್ಲೋ ಕುತ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡಿರೋನು ಅವ್ರಿಗೂ ಇದನ್ನ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದನ್ನ ನಾವು ಮಾರ್ಕೆಟಿಗೆ ರಿಲೀಸ್ ಮಾಡ್ತಾ ಇದೀವಿ. ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ, ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇಲ್ಲ ಅಂದ್ರೆ ಕೆಳಗಡೆ ನಂಬರ್ ಇದೆ ಅಲ್ಲ, ಆ ನಂಬರ್ ಕಾಲ್ ಮಾಡಿದ್ರೆ ಆ ನಂಬರ್ ಇಂದ ನಿಮ್ಗೆ ಡೈರೆಕ್ಟ್ ಆಗಿ ಕಳ್ಸಿ ಕೊಡ್ತಾರೆ. ಇಲ್ಲ ಅಂದ್ರೆ ಸಪೋಸ್ ಈ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಆಗುತ್ತೆ, ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀವಿ, ಅದು ಇಲ್ಲಿಂದ ಡೌನ್ಲೋಡ್. ಸೊ ಇದನ್ನು ತಗೊಳ್ಳಿ. ಇದನ್ನ ತಗೊಂಡ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಟೋಟಲ್ ಎಲ್ಲಾ ಕ್ವಶನ್ಸ್ ಅಂದ್ರೆ 2014ರಿಂದ 2025ವರೆಗೂ ಯಾವ ಎಕ್ಸಾಮ್ ಆಗಿದೆ, KAS ಎಕ್ಸಾಮ್ಸ್ ಆಗಿದೆ, ಆ KAS ಎಕ್ಸಾಮ್ಸ್ ಮೇನ್ಸ್ ಕ್ವಶನ್ ವಿತ್ ಮಾಡೆಲ್ ಆನ್ಸರ್ಸ್ ಇದು ರೆಡಿ. ಈಗ ಇದು ಇನ್ನ ಬಿಗಿನಿಂಗ್ ಅಲ್ಲಿ ಇದನ್ನ ಇಂಗ್ಲಿಷ್ ವರ್ಷನ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ವಿತ್ ಇನ್ ಫ್ಯೂ ವೀಕ್ಸ್ ನಾವು ಅದನ್ನ ಕನ್ನಡ ವರ್ಷನ್ ಅಲ್ಲಿ ರಿಲೀಸ್ ಮಾಡ್ತೀವಿ. ಸೊ ಈಗ ತಗೋಬೇಕು, ಓದಕ್ಕೆ ಶುರು ಮಾಡ್ಬೇಕು. ಇದರಿಂದ ನಿಮ್ಗೆ ಏನಾಗುತ್ತೆ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಅನ್ನ ಹೇಗೆ ಮಾಡಬೇಕು, ಆ ಮಾಡೆಲ್ ಆನ್ಸರ್ ಹೆಂಗಿರುತ್ತೆ, ಆನ್ಸರ್ ಅಲ್ಲಿ ಇಂಟ್ರಡಕ್ಷನ್ ಏನ್ ಬರೀಬೇಕು, ಬಾಡಿ ಏನ್ ಬರೀಬೇಕು, ಕನ್ಕ್ಲೂಷನ್ ಏನ್ ಬರೀಬೇಕು, ಎಲ್ಲವನ್ನು ಕೊಟ್ಟಿದ್ದೀವಿ. ಇದನ್ನ ನೀವು 5-6 ಸರಿ ಓದ್ಬಿಟ್ರೆ ಒಂದ್ ರೀತಿ ನಿಮ್ಗೆ ಮಾಸ್ಟರ್ಸ್ ಇನ್ ಆನ್ಸರ್ ರೈಟಿಂಗ್ ಅಂತ ಆಗ್ಬೋದು. ಯಾಕೆ ಅಂದ್ರೆ 5-6 ಸರಿ ಓದಿದಾಗ ನಿಮ್ಗೆ ಅದು ಏನಾಗುತ್ತೆ, ಇಂಟರ್ನಲೈಸ್ ಆಗುತ್ತೆ. ಇಂಟ್ರೊಡಕ್ಷನ್ ಹೇಗೆ ಬರ್ದಿದ್ದಾರೆ, ಬಾಡಿ ಹೇಗೆ ಬರ್ದಿದ್ದಾರೆ, ಕನ್ಕ್ಲೂಷನ್ ಎಲ್ಲ ನೋಡಿ 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 ನಿಮ್ಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ರೆಡಿ ಆಗ್ಬಿಡುತ್ತೆ ನಿಮ್ಮ ಮೈಂಡ್ ಅಲ್ಲಿ. ಸೊ ಅದ್ರ ಪ್ರಕಾರನೇ ನೀವು ಆನ್ಸರ್ಸ್ ಗಳನ್ನ ಬರಿಬಹುದು, ರೈಟ್? ಸೊ ಇನ್ ದಿಸ್ ಪರ್ಸ್ಪೆಕ್ಟಿವ್ ಡೌನ್ಲೋಡ್ ದಿಸ್ ಅಂಡ್ ದೆನ್ ಯು ಸ್ಟಾರ್ಟ್. ಓಕೆ, ಸೊ ಮೇನ್ಸ್ ಪ್ರಿಪರೇಷನ್ ಇನ್ನು ನಾನು ಅನ್ಕೊಂಡಿದ್ದೀನಿ ಜುಲೈ 4ನೇ ತಾರೀಕಿಂದಾನು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇವತ್ತು ಜುಲೈ 16ನೇ ತಾರೀಕುವರೆಗೂ ಬಂದಿದ್ದೀವಿ. ಸೊ ಈ ಜುಲೈ 4ರಿಂದ 16ರವರೆಗೂ ಐ ಹೋಪ್ ಯು ಆಲ್ ಹ್ಯಾವ್ ಸ್ಟಾರ್ಟೆಡ್ ಯುವರ್ ಪ್ರಿಪರೇಷನ್. ಏನ್ ಒಂದು ಸಬ್ಜೆಕ್ಟ್ ಟಾರ್ಗೆಟ್ ಕೊಟ್ಟಿದ್ದ, ಸಬ್ಜೆಕ್ಟ್ ಮುಗಿಯಕ್ಕೂ ಬರಬೇಕು. ಓಕೆ, ಸಬ್ಜೆಕ್ಟ್ ಮುಗಿಯಕ್ ಬರ್ಬೇಕೀಗ. ನಾನು ನೆಕ್ಸ್ಟ್ ವೀಕಿಂದ ನಮ್ಮ ಕನ್ನಡ ಜನತೆಗೆ ಹೆಲ್ಪ್ ಆಗಲಿ ಅಂತ ಅಗೇನ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಅಂತಂದ್ರೆ, ಈಗ ಒಂದು ಮೈಕ್ರೋ ಲೆವೆಲ್ ಪ್ಲಾನ್ ಏನ್ ನಿಮ್ಗೆಲ್ಲ ಕೊಡ್ತಾ ಇದ್ದೀನಿ, ಆ ಪ್ಲಾನ್ ಅನ್ನ ಎಲ್ಲರಿಗೂ ಕೊಡ್ತೀನಿ, ಮಾರ್ಕೆಟ್ ಅಲ್ಲಿ ಫ್ರೀ ಆಗಿ ಬಿಡ್ತೀನಿ ಅದನ್ನು. ಸೊ ಮೈಕ್ರೋ ಲೆವೆಲ್ ಪ್ಲಾನ್ ಪ್ರಕಾರ ಕೆಲವು MCQs ಗಳನ್ನ ನಾನು ಅಥವಾ ನಮ್ಮ ಟೀಮ್, ಸೊ ಯಾರಾದ್ರೂ MCQs ಗಳನ್ನ ಅದನ್ನ ವೀಕ್ಲಿ ಬೇಸಿಸ್ ಮೇಲೆ ಅಥವಾ ಟ್ವೈಸ್ ಇನ್ ಅ ವೀಕ್, ಅಂದ್ರೆ 3 ದಿನಕ್ಕೆ ಒಂದ್ಸರಿ ಆ ಟಾರ್ಗೆಟ್ಸ್ ಹೆಂಗಿರುತ್ತೆ ಆ ಟಾರ್ಗೆಟ್ಸ್ ಮೇಲೆ ನಿಮ್ಗೆ MCQs ಗಳನ್ನು ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಯು ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಇನ್ನು ಶುರು ಮಾಡಿಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ, ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಇನ್ ಟು ದಿ ಫೈನಲ್ ಲಿಸ್ಟ್. ಸ್ಟಾರ್ಟ್ ಇಟ್ ನೌ, ಬಿಕಾಸ್ 6 ತಿಂಗಳು ಬೇಕು ರೀ ಚೆನ್ನಾಗಿ ಓದಿ. ಒಂದು ಗ್ರಿಪ್ ತಗೊಳಕ್ಕೆ 6 ತಿಂಗಳು ಬೇಕು. ಇವತ್ತೇ ನೋಟಿಫಿಕೇಶನ್ ಬಿಟ್ರು ನಿಮ್ಗೆ ಆಗೋದಿಲ್ಲ, ಪ್ರಿಪರೇಷನ್ ಕಂಪ್ಲೀಟ್ ಆಗೋದಿಲ್ಲ. ಸಿ, ಕಾನ್ಫಿಡೆನ್ಸ್ ಇಂದ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕೆ ಹೊರತು ಯಾವುದೋ ಒಂದು ಲಕ್ ಇಂದ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತಲ್ಲ. ಆ ಲಕ್ ಇಂದ ಕ್ಲಿಯರ್ ಆಗೋದು ಆಗುತ್ತೆ ಕೆಲವು ಟೈಮ್. ನಾನೇನೋ ಓದ್ತೀನಿ, ಅದಿಷ್ಟೇ ಬರಿತೀನಿ, ಏನೋ ಒಂದು ಲೆವೆಲ್ಗೆ ಯಾವುದೋ ಒಂದು ಲೈಕ್ ನನಗೆ ಕೆಟಗರಿನೋ ಕಾಸ್ಟೋ ಏನೋ ಒಂದು ಸಪೋರ್ಟ್ ಕೊಟ್ಟಾಗ ನಾನು ಲಿಸ್ಟ್ ಅಲ್ಲಿ ಇರ್ತೀನಿ ಅನ್ನೋ ತರನು ಇರ್ತದೆ. ಇಲ್ಲ, ಈಗ ಎಲ್ಲಾ ಕೆಟಗರಿ ಎಲ್ಲಾ ಕಾಸ್ಟ್ ಅಲ್ಲೂ ಕಾಂಪಿಟೇಷನ್ ಹ್ಯೂಜ್ ಇದೆ. ಓಕೆ, ಯಾರಾದ್ರೂ ನನ್ಗೆ ಇಲ್ಲ ಈ ಕೆಟಗರಿ ಕಡಿಮೆ ಕಾಂಪಿಟೇಷನ್ ಇದೆ, ಕನ್ನಡ ರೂರಲ್ ಕಡಿಮೆ ಕಾಂಪಿಟೇಷನ್ ಇದೆ, ಕನ್ನಡ ಮೀಡಿಯಂ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ, ಇಲ್ಲ, ಎಲ್ಲದರಲ್ಲೂ ಕಾಂಪಿಟೇಷನ್ ಹ್ಯೂಜ್ ಇದೆ. ಈ ಕಾಂಪಿಟೇಷನ್ ಅನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಯು ಮಸ್ಟ್ ಫೋಕಸ್ ಮಾಡ್ಬೇಕು, ಪ್ಲಾನ್ ಹಾಕೋಬೇಕು, ಪ್ರಿಪೇರ್ ಮಾಡ್ಬೇಕು. ನನ್ನ ಫಸ್ಟ್ ವಿಡಿಯೋ ಯಾರು ನೋಡಿದೀರಾ, ಆನ್ಲೈನ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರು ನನ್ನ ಫಸ್ಟ್ ವಿಡಿಯೋ ನೋಡಿದೀರಾ ಅದನ್ನ ಇಲ್ಲಿವರೆಗೂ ನೀವು ಪ್ರಿಪರೇಷನ್ ಶುರು ಮಾಡಿಲ್ಲ ಅಂದ್ರೆ ಡಿಲೇ ಮಾಡ್ತಿದ್ದೀರಾ. ಆಮೇಲೆ ಮಾರ್ಕೆಟ್ ಬಿಟ್ಬಿಡಿ, ಇವತ್ತಿಲ್ಲ ನಾಳೆ ನೋಟಿಫಿಕೇಶನ್ ಬರುತ್ತೆ, ಒಂದ್ ತಿಂಗಳು ಆ ಕಡೆ ಈ ಕಡೆ ಆದ್ರೂ ಏನ್ ತೊಂದ್ರೆ, ನಿಮ್ಗೆ ಒಳ್ಳೇದಲ್ಲ. ಬೇಗ ಬಂದಷ್ಟು ಕಷ್ಟ ನಿಮ್ಗೆ. ಯಾಕೆ, ಬೇಗ ಬಂದ್ರೆ ಪ್ರಿಲಿಮ್ಸ್ ಬೇಗ ಆಗುತ್ತೆ. ಬೇಗ ಪ್ರಿಲಿಮ್ಸ್ ಆದ್ರೆ ನೀವು ಪ್ರಿಪರೇಷನ್ ರೆಡಿ ಇಲ್ಲ ಅಂದ್ರೆ ಬೇಗ ಪ್ರಿಲಿಮ್ಸ್ ಬಂದು ಉಪಯೋಗ ಏನು, ಹೌದಲ್ವೋ? ಸೊ ಆ ಕಾರಣದಿಂದ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ಟುಡೇ ಇಟ್ಸೆಲ್ಫ್. ಓಕೆ, ಐ ಥಿಂಕ್ ಟುಡೇ ಅಲ್ಲ 4th ಇಂದನೇ ಶುರು ಮಾಡ್ಬೇಕಾಗಿತ್ತು, ಮಾಡಿ. ಓಕೆ, ಈಗ ಇದನ್ನ
ಮಾರ್ಕೆಟಿಗೆ ಬಿಡ್ತಾ ಇದ್ದೀವಿ, ಇದನ್ನ ತಗೊಳ್ಳಿ, ಓದಿ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಒಂದು 5-6 ಸಾರಿ ಮಾಡಲ್ ಆನ್ಸರ್ಸ್ ಗಳನ್ನ ಓದಿ, ನಿಮ್ಗೆ ಬೆನಿಫಿಟ್ ಆಗುತ್ತೆ ಇದರಿಂದ. ಮಾಡಲ್ ಆನ್ಸರ್ಸ್ ಓದಿ 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 ನಿಮ್ಗೆ ಒಂದು ಲೆವೆಲ್ಗೆ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಬಹಳಷ್ಟು ಕಂಟೆಂಟ್ ಇದರಲ್ಲೇ ಪ್ರಿಪರೇಷನ್ ಮಾಡ್ಬಿಟ್ಟಂಗೂ ಆಗುತ್ತೆ. ಮೇನ್ಸ್ ಏನ್ ಕ್ವಶನ್ಸ್ ಇಲ್ಲಿವರೆಗೂ ಕೇಳಿದ್ದಾರೆ ಅದನ್ನ ಅರ್ಧ ಅದರಲ್ಲಿ 5-6 ಪೇಪರ್ದು ನೀವು ಕಂಟೆಂಟ್ ಓದ್ಬಿಟ್ಟಾಗ ಒಂದು ಲೆವೆಲ್ ಆಫ್ ಅರೌಂಡ್ 30%, 40% ಆಫ್ ದಿ ಮೇನ್ಸ್ ಆನ್ಸರ್ ರೈಟಿಂಗ್, 30 to 40% ಆಫ್ ದಿ ಮೇನ್ಸ್ ಕಂಟೆಂಟ್ ಪ್ರಿಪರೇಷನ್ ಇದ್ರ ಮೇಲೆ ಆಗ್ಬಿಡುತ್ತೆ. ಸೊ ಇದು ಬಹಳ ಬೆನಿಫಿಟ್ ಆಗುತ್ತೆ. ನಾ ಮೊದಲೇ ಹೇಳ್ದಾಗೆ ನಿಮ್ಗೆ ಆಲ್ರೆಡಿ ನಾವು KS ಮೇನ್ಸ್ ಟೆಸ್ಟ್ ಸೀರೀಸ್ ಶುರು ಮಾಡಿದೀವಿ. ತುಂಬಾ ಜನ ಬಂದು ಬರೀತಾ ಇದ್ದಾರೆ, ವ್ಯಾಲ್ಯೂಯೇಷನ್ ಮಾಡಿ ಫೀಡ್ಬ್ಯಾಕ್ ತಗೊಂಡು ಹೋಗ್ತಿದ್ದಾರೆ. 40 ಟೆಸ್ಟ್ ಅಲ್ಲಿ ಇದ್ದಾರೆ. ನಾನು ಕೋರ್ ಬ್ಯಾಚ್ ಅಲ್ಲಿ ಎಲ್ಲರಿಗೂ ತಗೊಳ್ಳಲ್ಲ ಅಂತ ಮೊದಲೇ ಹೇಳಿದೀನಿ. ಕೋರ್ ಬ್ಯಾಚ್ ಅಲ್ಲಿ ಓನ್ಲಿ ಮೇನ್ಸ್ ಬರೋರಿಗೆ ಮಾತ್ರ ತಗೋತೀನಿ. ದಯವಿಟ್ಟು ಬಂದು ರಿಕ್ವೆಸ್ಟ್ ಮಾಡಬೇಡಿ. ನಾನು ರಿಕ್ವೆಸ್ಟ್ ಮಾಡಿದ್ರು ತಗೊಳಕ್ ಆಗೋದಿಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕಂಪ್ಲೀಟ್, ಬಿಕಾಸ್ 90 ಟೆಸ್ಟ್ ಗಳನ್ನು ಬರೆಯೋ ಶಕ್ತಿ ಯಾರಿಗಿರುತ್ತೆ ಅಂದ್ರೆ ಆಲ್ರೆಡಿ ಸ್ವಲ್ಪ ಓದೋರಿಗೆ ಇರುತ್ತೆ. ಫ್ರೆಶರ್ಸ್ ಬಂದು ನನಗೆ ರಿಕ್ವೆಸ್ಟ್ ಮಾಡಿ ಮುಖ ಹಿಂಗೆಲ್ಲ ಸಿಂಪಡಿಸಿ ನನಗೆ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಬೇಡಿ ದಯವಿಟ್ಟು. ನಿಮ್ ಕೈ ಮುಗಿತೀನಿ. ಯಾಕೆ? ಬಿಕಾಸ್ ಅದು ಟಫ್ ಆಗುತ್ತೆ. 40 ಟೆಸ್ಟ್ ಇದೆ, ಅದನ್ನ ತಗೊಳ್ಳಿ, ಅದನ್ನ ಬರಿ. ಓಕೆ, ಸೊ ದಟ್ ಈಸ್ ವಾಟ್ ಇಸ್ ಮೈ ರಿಕ್ವೆಸ್ಟ್. ಓಕೆ, ಬಿಕಾಸ್ ಡೋಂಟ್ ಮೇಕ್ ಮೀ, ಐ ಆಮ್ ಎನ್ ಎಮೋಷನಲ್ ಪರ್ಸನ್. ಸೊ ಸ್ವಲ್ಪ ಎಮೋಷನ್ ಆದ್ರೂ ನೀವು ಮತ್ತೆ ಅದನ್ನ ಫಾಯ್ದೆ ತಗೊಳಕ್ ಇದು ಮಾಡಬಾರ್ದು. ಹಾಗೆ ಅದಕ್ಕೋಸ್ಕರ ಡೋಂಟ್ ರಿಕ್ವೆಸ್ಟ್ ಫಾರ್ ದಟ್. 40 ಟೆಸ್ಟ್ ತಗೊಳ್ಳಿ, 40 ಟೆಸ್ಟ್ ಬರೀರಿ. ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಏನು 25ನೇ ತಾರೀಕು ಶುರು ಮಾಡ್ತಾ ಇದೀವಲ್ಲ ಅದನ್ನ ಶುರು ಆಗುತ್ತೆ. ಬೇಸಿಕ್ ಟೆಸ್ಟ್ ಗಳಿದಾವೆ. NCERT ಬೇಸ್ ಟೆಸ್ಟ್ ಇಂದ ಶುರು ಮಾಡ್ತೀವಿ. ಅದು NCERT ಬೇಸ್ ಟೆಸ್ಟ್ ಅನ್ನ ಬರೀರಿ. ಅದಾದ್ಮೇಲೆ ದೆನ್ ಅಪ್ಲೈ ಟೆಸ್ಟ್ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಪ್ಲಿಕೇಶನ್. ಕರೆಂಟ್ ಅಫೇರ್ಸ್ ಯಾವ ಮಂತ್ದು ಅಂತ ಅಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ಪ್ರಿಪರೇಷನ್ ಮಾಡ್ಬೇಕು, ಓದ್ಬೇಕು, ಬರೀಬೇಕು. ಓಕೆ, ಅದು ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇರುತ್ತೆ. ಆಮೇಲೆ ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಅಂತ ಬೇರೆ ಟಾಪಿಕ್ಸ್ ಕೊಟ್ಟಿದ್ದೀನಿ, ಮತ್ತೆ 5 ಟೆಸ್ಟ್ ಕೊಟ್ಟಿದ್ದೀನಿ. ಸೊ ಅದನ್ನ ಬರೀರಿ. ಸೊ ಈ ಪ್ಲಾನ್ಸ್ ಏನಿದೆ, ಪ್ಲಾನ್ಸ್ ಅನ್ನ ಪ್ರಾಪರ್ ಆಗಿ ರಿಗರಸ್ ಆಗಿ ಶುರು ಮಾಡಿ. ಡಿಲೇ ಮಾಡಬೇಡಿ. ಡಿಲೇ ಮಾಡಿದಷ್ಟು ನಿಮ್ಗೆ ತೊಂದರೆ. ಅದಕ್ಕೋಸ್ಕರ ಡೋಂಟ್ ಡಿಲೇ ಯುವರ್ ಪ್ರಿಪರೇಷನ್ ಸ್ಟಾರ್ಟೆಡ್. ಇದಲ್ದೇನೆ ಇನ್ನೊಂದೇನಪ್ಪಾ ಅಂದ್ರೆ ದಟ್ ಈಸ್ ಕಾಂಪ್ರಿಹೆನ್ಸಿವ್ ಮಟೀರಿಯಲ್ ಫಾರ್ ಅವರ್ ಕೋರ್ ಬ್ಯಾಚ್ ಸ್ಟೂಡೆಂಟ್ಸ್ ಗೆ ಕೊಡ್ತಾ ಇದೀವಿ. ಮಟೀರಿಯಲ್ ಎಲ್ಲ ರೆಡಿ ಇದೆ. ಅಂದ್ರೆ GS1 ಗೆ, ದಟ್ ಈಸ್ GS1 ಅಲ್ಲಿ 3 ಸೆಕ್ಷನ್ ಇವೆ: ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂಡ್ ಇಂಡಿಯನ್ ಎಕಾನಮಿ. ಸೊ ಇದಕ್ಕೆಲ್ಲ ಮಟೀರಿಯಲ್ ರೆಡಿ ಮಾಡಿದೀವಿ. ಓಕೆ, GS1, ಆಮೇಲೆ GS2 ಜಾಗ್ರಫಿ, ಪಾಲಿಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಇದಕ್ಕೆಲ್ಲದಕ್ಕೂ ಮಟೀರಿಯಲ್ ರೆಡಿ ಆಗಿದೆ. ನೀವು ಈಗ ಏನ್ ಮಾಡ್ಬೇಕು, ಇದನ್ನ ಈ ಮಟೀರಿಯಲ್ ತಗೋಬೇಕು, ಕೂತ್ಕೊಂಡು ಓದ್ಬೇಕು ಅಷ್ಟೇ. ಓಕೆ, ಓದ್ಬೇಕು, ಟೆಸ್ಟ್ ಬರೀಬೇಕು, ಓದ್ಬೇಕು, ಟೆಸ್ಟ್ ಬರೀಬೇಕು, ಓದ್ಬೇಕು, ಟೆಸ್ಟ್ ಬರೀಬೇಕು. ಇದನ್ನ ರೆಗರಸ್ ಆಗಿ ಮಾಡ್ತಾ ಇರ್ಬೇಕು. ಎಲ್ಲೂ ಯಾರಿಗೂ ಏನು ತಲೆ ಕೆಡಿಸ್ಕೋಬಾರ್ದು. ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಿದೆ ಏನು ಇಲ್ಲ. ನಾನು ಓದ್ಬೇಕು. ನಾನು ಫಸ್ಟ್ ನನ್ನ ಪ್ರಿಪರೇಷನ್ ಕಂಪ್ಲೀಟ್ ಆದ್ಮೇಲೆ ದೆನ್ ವಿ ವಿಲ್ ಥಿಂಕ್ ಅಬೌಟ್ ವೆನ್ ವಿಲ್ ಬಿ ದ ನೋಟಿಫಿಕೇಶನ್, ಎಟ್ ವಾಟ್ ಟೈಮ್ ದ ನೋಟಿಫಿಕೇಶನ್ ವಿಲ್ ಕಮ್. ಯಾರು ಕೆಲಸ ಮಾಡ್ತಾ ಇದ್ದೀರಿ, ಯಾರು ವರ್ಕಿಂಗ್ ಅಲ್ಲಿ ಇದ್ದೀರಾ, ಓಕೆ, ಅವ್ರಿಗೆ ಹೇಳೋದೇನಂದ್ರೆ ಅಟ್ ಲೀಸ್ಟ್ ಒಂದು 5 hours ನೀವು ಟೈಮ್ ತೆಗಿಬೇಕು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಐ ವಿಲ್ ಆಲ್ಸೋ ಬ್ರಿಂಗ್ ಸಮ್ ನೆಕ್ಸ್ಟ್ ಕೆಲವರು ಬಂದಾಗ ನಾನು 1-to-1 ಅಲ್ಲಿ ಮಾತಾಡೋರಿಗೆ ಕಳಿಸ್ತೀನಿ. ಸೊ ಇದು ಬಹಳ ಜನಕ್ಕೆ ಹೆಲ್ಪ್ ಆಗಲಿ ಅಂತ ನೆಕ್ಸ್ಟ್ ಬೇಕಾದ್ರೆ ಒಂದು ಸ್ಮಾಲ್ ವಿಡಿಯೋ ಮಾಡಿ ನಿಮಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ದಟ್ ಈಸ್ ವರ್ಕಿಂಗ್ ಅವ್ರಿಗೆ ಏನ್ ಸ್ಟ್ರಾಟಜಿ, ವರ್ಕಿಂಗ್ ಅವ್ರು ಹೆಂಗೆ ನಾನು ಕ್ರ್ಯಾಕ್ ಮಾಡ್ಬೋದು ಅಂತ. ಸೊ ಪ್ರಿಲಿಮ್ಸ್ ಟೈಮ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಮಾಡ್ತಾ ಲಾಸ್ಟ್ ಒಂದು 15-20 ದಿನ ನೀವು ಬ್ರೇಕ್ ತಗೊಂಡು, ಅಂದ್ರೆ ಲೀವ್ ತಗೊಂಡು ಬಂದು ಓದ್ಬೇಕು. ಪ್ಯಾರಲಲ್ಲಿ ಓದ್ತಾ ಇರೋದೀಗ, ಲಾಸ್ಟ್ 15-20 ದಿನ ಒಂದು ಲೀವ್ ತಗೊಂಡು ಬಂದು ಓದ್ಬೇಕು. ಮೇನ್ಸ್ ಅಲ್ಲಿ ಏನು ಎಕ್ಸ್ಕ್ಯೂಸ್ ಕೊಡಕ್ ಆಗೋದಿಲ್ಲ. ಮೇನ್ಸ್ ಅಲ್ಲಿ ಆದಷ್ಟು ಒಂದು 60 days ಬಿಫೋರ್ ನೀವು ಲೀವ್ ತಗೊಂಡು ಬಂದ್ಬಿಡ್ಬೇಕು. ಈ ಕಡೆ ಓದ್ತಾ ಇರ್ಬೇಕು. ಯಾಕೆ? ಟಾಪರ್ ಆಗ್ಬೇಕು ಅಂದ್ರೆ. ಇಲ್ಲ ನಾನು ಲಕ್ ಮೇಲೆ ಬರೀತೀನಿ ಅಂದ್ರೆ ನೀವು ಅಲ್ಲಿಂದನೇ ಮಾಡ್ಬೋದು. ಸೊ ಕಂಟಿನ್ಯೂಸ್ ಆಗಿ ನೀವು ಟೈಮ್ ಜಾಸ್ತಿ ಸಿಗ್ತಾ ಇದೆ ಅಂತ 6 hours 8 hours ಆರಾಮಾಗಿ ಸಿಗುತ್ತೆ ಅಂದ್ರೆ ನೋ ನೀಡ್ ಟು ಲೀವ್ ದ ಜಾಬ್. ಜಾಬ್ ಮಾಡಿ ಈ ಕಡೆ ಇದನ್ನು ಮಾಡಿ, ಎರಡು ಮಾಡ್ಬೋದು. ಬಹಳ ಜನ ಮಾಡಿದವರು ಇದ್ದಾರೆ. ಓಕೆ, ಸೊ ಇನ್ ದಟ್ ವೇ ಐ ವಿಲ್ ಕಮ್ ಅಪ್ ವಿತ್ ದಟ್ ಪ್ಲಾನ್. ಓಕೆ, ದಿಸ್ ಇಸ್ ದ ಥಿಂಗ್. ನೆಕ್ಸ್ಟ್